ಮಂತ್ ಆಕ್ಸಿಡೆಂಟ್ ಆಗಿತ್ತು ಸರ್ ನಮ್ಮ ತಮ್ಮಂದ ಬಂದವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿದ್ವಿ ನಾವು ಇಲ್ಲಿಗೆ ಸಿವಿಲ್ ಹಾಸ್ಪಿಟ್ಲಿಗೆ ಹೊಳ್ಳಿ ಹುಬ್ಳಿ ಕೆಎಂಸಿ ಕರ್ಕೊಂಡ್ ಬಂದಿವಿ ನಾವು ಕರ್ಕೊಂಡ್ ಒಳ ಹಾಕೋದ್ಲಿದ್ದಾರೆ ಏನಂದ್ರಿ ಬೆಡ್ ಇಲ್ಲ ಅಂತ ಹೇಳಿದಾರೆ ನಮ್ಗೆ ಖಾಲಿ ಇಲ್ಲ ವೇಟ್ ಮಾಡ್ರಿ ಅಂತಿದ್ರು ಅವ್ರು ಅಟೆಂಡರ್ ಬರ್ಬೇಕು ಅವ್ರು ಬರ್ಬೇಕು ವೇಟ್ ಮಾಡ್ರಿ ತರಿಸ್ತಾನೆ ಅಂತಿದಾರೆ ನಮಗೆ ಜೀವದಕ್ಕಿಂತ ದುಡ್ಡು ಹಂಗಿಲ್ಲ ಅಂತೇಳಿ ಹೊಳ್ಳಿ SDM ಕರ್ಕೊಂಡು ಹೋಗಿವ್ರಿ ಅಲ್ಲಿಗಿಂದ ಆಕ್ಸಿಜನ್ ಎಲ್ಲ ಮಾಡಿಸ್ಕೊಂಡ್ರಿ ಅವ್ರು 10 ತಾಸಿ ಒಂದ್ ದಿನಕ್ಕೆ ಅಂದ್ರೆ 50,000 ರೂಪಾಯಿ ಬಿಲ್ ಮಾಡ್ಯಾರ ನಾವು ದೊಡ್ಡವರಲ್ಲ ಅದನ್ನ ನಿಲ್ಸಕ್ಕಾಗಲ್ಲ ಅಂತೇಳಿ ನಾವೇನ್ ಮಾಡಿದ್ವಿ ಹೊಳ್ಳಿ KMC ಕರ್ಕೊಂಡ್ ಬಂದಿವ್ರಿ ಅಷ್ಟೊತ್ತಿಗೆ ಸರ್ ರಕ್ತ ಮೆದಳೆ ಹೆಪ್ಪಗಟ್ಟೆ ಒಂದು ಜೀವನ ಇಲ್ಲ ಬ್ರೈನ್ ಡೆಡ್ ಆಗಿತ್ತು ಒಂದು ಅರ್ಧ ಗಂಟೆ ವೇಟ್ ಮಾಡಿವಿ ಸರ್ ಅರ್ಧ ಗಂಟೆ ಒಂದು 40 ನಿಮಿಷ ವೇಟ್ ಮಾಡಿದ್ರಿ ಅಂದ್ರೆ ಯಾರು ಕೇರ ಮಾಡಲಿಲ್ಲ ದೊಡ್ಡ ಹಾಸ್ಪಿಟಲ್ ಬೆಡ್ ಇಲ್ಲ ಅಂತ ಸರ್ ಬೆಡ್ ಇಲ್ಲ ಅದೆಲ್ಲ ಅಟೆಂಡರ್ ಇಲ್ಲ ಅವ್ರಿಲ್ಲ ಅವ್ರು ಬಂದ ತಕ್ಷಣ ಹಾಕಿ ಕೊಡ್ಸ್ಕೊಡ್ತೀನಿ ಅಂತಾರೆ ಬಡ್ರಿಗೆ ಅಂತ ಇಲ್ರಿ ಸರ್ ಸಾವುಕಾರ ಮಂದಿಗೆ ಇರ್ಬೇಕಿದೆ ಕರೆಕ್ಟ್ ಟೈಮ್ ಬೆಡ್ ಸಿಕ್ಕಿದ್ರೆ ಏನೋ ದೇವ್ರ ಎದಕ್ಕೆ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆ ಎದಕ್ಕೈತೆ ಗೊತ್ತಿಲ್ಲ ಸರ್ ಬಟ್ ನಾವು ನೋಡಿದ ಮಾತ್ರ ಭಾಳ ಸೀರಿಯಸ್ ಇದ್ದೇವೆ ಅವಾಗ ಬೆಡ್ ಇಲ್ಲ ಟ್ರಚ್ ದೂಕ ಗಾಡಿ ಮೇಲೆ ಇದು ಮಾಡಿದಾರೆ ಅವಾಗೂ ಮಾಡಿದಾರೆ ಬೆಡ್ ಅವಾಗ ಕೊಟ್ಟಿಲ್ಲ ಲೇಟಾಗಿ ಕೊಟ್ಟಿದ್ದಾರೆ ನಿಮ್ಮ ತಮ್ಮನ ಸಾವಿಗೆ ಕಿಮ್ಸ್ನೇ ಕಾರಣದಂಗತ್ತ ಅದೇ ಸರ್ ಮತ್ತೇನು ನಮ್ಮ ಸರ್ ನಾಗರಾಜ್ ಅಂತ ಸಂಬಂಧ ಅವ್ರು ಅದನ್ನೇ ವೇಟ್ ಮಾಡ್ಬೇಕಂತ ಹೇಳಿದ್ದ ಸರ್ ಅವ್ರು ಮತ್ತೇನಿಲ್ಲ ಸರ್ ಆ ಬಳಿಕ ಅಲ್ಲಿ ಆ ದವಾಖಾನಿಗೆ ಹೋದ್ರು ಅವರು ಬರೀ ದುಡ್ಡು ಒಂದೇ ನೋಡಿದ್ರು ಆದ್ರೆ ಏನಾದ್ರು ಕೊಡ್ತಾರ ಹೊರತು ಗುಣ ಮಾಡಲ್ಲ ಅವ್ರು ಎಲ್ಲಿ ಆದ್ರು ಬಡವರು ಇದ್ರ ಸತ್ತು ಹೋಗುದೇ ಸರ್ ಆದ್ರ ಬರೋಕ್ ಬಂದ್ರಿ ಈ ಟೈಪ್ ಮಾಡಿದ್ರು ಡ್ರಾ ಇದು JCB ನಡೆಸ್ತಿದ್ರು ಸರ್ ಮದುವೆ ಆಗಿಲ್ಲ ಸರ್ ನಮ್ಮ ರಾತ್ರಿ 10 ಗಂಟೆಗೆ ಆಗಿದ್ದು ಇಲ್ಲಿ ತೊಗೊಂಬಂದ್ರೆ 2 ತಾಸು ನಿಂತರು ಒಳಗ್ ತಗೊಳಕ್ತಾ ಇರಲಿಲ್ಲ ಸರ್ ಅವ್ರು ಬರೀ ಬೆಡ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹಿಂಗ ಹೇಳ್ಕೊಂತ ಬಾಡ್ಯಾಡಿದ್ರು ಆದ್ರೆ ಮತ್ ಹೆಂಗಾರ ಎಲ್ಲಾರ ಬದುಕಿಸ್ಬೇಕಂತೇಳಿ ಆ ದವಾಖಾನಿಗೆ ಹೋದ್ರಿ ಅಲ್ಲಾದ್ರೂ ಅವರು ಜಾಸ್ತಿ ಇದನ್ನ ಮಾಡ್ಲಿಲ್ಲ ಅವರು ದುಡ್ಡಿಂದ ಅಷ್ಟೇ ವಿಚಾರ ಮಾಡಿದ್ರು ಹೊರತು ಅದನ್ನ ಮುಟ್ಟಿ ನೋಡ್ಬೇಕನ್ನುವಂತ ಇದು ಡಾಕ್ಟರ್ಗಳು ಯಾರು ಇಲ್ಲ ಇಲ್ಲಿ ರೀ ಆ ದವಾಖಾನ್ಯಾಗ ಆದ್ರು ಬರೀ ಏನು ಸಾಯ್ತಾರ ಅನ್ನೋದೊಂದ ಹೇಳ್ತಾರ ಹೊರತು ಬದುಕಿಸ್ಬೇಕನ್ನುವಂತ ಇದು ಇವ್ರ ಕಡೆ ಇಲ್ಲ ರೀ ಸರ್ ಹೊಳ್ಳಿ ವಾಪಸ್ ಅಲ್ಲಿದ್ದ KMC ತಂದಿನ ಸ್ವಲ್ಪ ಇದಾಗಿತ್ತು ಆದ್ರ ಮತ್ತೆ ಪೂರ ಫೇಲ್ ಆಗಿತ್ತು ಸರ್ ಇವತ್ತು ಬೆಳಿಗ್ಗೆ 3 ಗಂಟೆಗೆ ಆಗಿತ್ತು ಸರ್ 3:40 ಹ್ಞೂ ರೀ ಸರ್ ರಕ್ತ ಹೆಪ್ಪಗಟ್ಟಿ ಬಿಡ್ತು ಮೊನ್ನೆ ರಾತ್ರಿ ಆಗಿದ್ದು ಮತ್ತೆ ನಿನ್ನೆ ಈ ಹೊತ್ತಿನ ತನಕ ಅಂದ್ರೆ ಇದಾಗಲ್ಲ ಸರ್ ಹಿಂಗಾಗಿ ಅವ್ರ ದೌಡು ಇಲ್ಲಿ ಬಂದ್ಗುಟ್ಲೆ ಆಗಿದ್ರ ಬದುಕ್ತಿದ್ದ ನಮ್ಮ ಮಗ ಅದ್ ನನ್ನ ಮಗನ ಅನಾಸ್ತಿ ಜೀವ ತಗೊಂಡ್ಬಿಟ್ರ ಸರ್ ಇಲ್ಲಿ ನಿನ್ನೆ ಬಂದು ವಾಪಸ್ ಕರ್ಕೊಂಡ್ ಬಂದ್ಮೇಲೆ ಟ್ರೀಟ್ಮೆಂಟ್ ಕೊಟ್ರ ಇಲ್ಲ ಏನ್ರ ಅವಳ ಕೊಟ್ರ ಸರ್ ಬದಕ್ಲಿಲ್ಲ ಆದ್ರು ಸರ್ ಮೊನ್ನೆ ರಾತ್ರಿ ಬಂದಾಗ ಇದ್ದಿದ್ರಿ ಮಾತ್ರ ನನ್ನ ಮಗ ಬದುಕ್ತಿದ್ನ ಸರ್ ಅವ್ರು ಹೆಂಗಾರ ಮಾಡಿ ಕಡಿಕ್ ನೆಲದ ಮ್ಯಾಗ ಹಾಕ್ಯಾರ ಅವ್ರು ಟ್ರೀಟ್ಮೆಂಟ್ ಕೊಟ್ಟಿದ್ರಿ ನನ್ನ ಮಗ ಬದುಕ್ತಿದ್ದ ಸರ್ ಇದು ಒಂದೇ ನೋಡ್ರಿ ಆದ್ರೆ ಇಲ್ಲಿ ಕೊಟ್ಲದಕ್ಕೆ ನಮ್ಮ ಮಗನ ಬಲಿ ತಗೊಂಡ್ರ ಸರ್ ಮಲ್ಲನಗೌಡ ರೀ ಸರ್ ಆಗಿ ಬಿದ್ದು ಹೆಡ್ ಇಂಜುರಿ ಮಾಡ್ಕೊಂಡಿದ್ರು ಸೊ ಮಾಡ್ಕೊಂಡ ತಕ್ಷಣ ನಾವು ಏನು ಮಾಡಿದ್ವಿ ಅಲ್ಲೇ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಸೊ ಅಲ್ಲಿಂದ ಅವ್ರು ಏನು ಮಾಡಿದ್ರು ಬಾಗಲಕೋಟೆ ಹಾಸ್ಪಿಟ್ಲಿಗೆ ಬರ್ಕೊಟ್ರು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಅಲ್ಲಿಂದ ನಾವು ಏನು ಮಾಡಿದ್ವಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲೂ ಏನು ಮಾಡಿದ್ರು ಇಲ್ಲ ಇಲ್ಲಿ ನ್ಯೂರಾಲಜಿಸ್ಟ್ ಇಲ್ಲ ಸೊ ಹಾಗಾಗಿ KMCಗೆ ಹೋಗ್ರಿ ನೀವು ಅಲ್ಲಿ ನ್ಯೂರಾಲಜಿಸ್ಟ್ ಇದ್ದಾರೆ ಸೊ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರ ಅಂತ ಹೇಳಿ ಇಲ್ಲಿ ಬರ್ಕೊಟ್ರು ಸೊ ಇಲ್ಲಿ ಬಂದು ನಾವು ಅಡ್ಮಿಟ್ ಮಾಡಿದಾಗ ಇವ್ರು ಅಡ್ಮಿಟ್ ಮಾಡ್ಕೊಳಕ್ಕೆ ತಯಾರಿಲ್ಲ ಇಲ್ಲ ನಮ್ಮಲ್ಲಿ ನಾವು ಅಡ್ಮಿಟ್ ಮಾಡ್ಕೊಳ್ಳಲ್ಲ ಮತ್ತು ಇವ್ರು ರಿಕ್ವೆಸ್ಟ್ ಮಾಡಿ ನಾವು ಅಡ್ಮಿಟ್ ಮಾಡಿದಾಗ ಏನು ಮಾಡಿದ್ರು ಅವನಿಗೆ ಆಪರೇಷನ್ ಮಾಡ್ತಾರೆ ಅನ್ನೋ ಭರವಸೆ ನಾವು ಹೊಂದಿದ್ವಿ ಆದ್ರೆ ಯಾವುದೇ ರೀತಿ ಆಪರೇಷನ್ ಮಾಡಲಿಲ್ಲ ಏನಿಲ್ಲ ಒಂದು 3 ದಿನದ ಗಟ್ಟಲೆ ಅವನ್ನ ಬೆಡ್ ಮೇಲೆ ಮಲಗಿಸಿ ಅಲ್ಲೇ ಅವ್ರು ಏನು ಮಾಡಿದ್ರು ಸಣ್ಣ ಪುಟ್ಟ ಒಂದು ಇದನ್ನ ಗ್ಲುಕೋಸನ್ನ ಹಾಕ್ತಾ ಇದ್ರು ಸೊ ಹಾಕಿ ಒಂದು ಇಂಜೆಕ್ಷನ್ ಮಾಡ್ತಿದ್ರು ನಾವು ರಿಕ್ವೆಸ್ಟ್ ಮಾಡಿದ್ವಿ ನೀವು ಆಪರೇಷನ್ ಮಾಡ್ರಿ ದಯವಿಟ್ಟು ಅಂತಂದೇಳಿ ಅವರು ಯಾವುದೇ ರೀತಿ ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ ಸೊ ಅವ್ರು ಬೇಜವಾಬ್ದಾರಿತನದಿಂದ ಇವತ್ತು ಅವ್ನು ಮಾರ್ನಿಂಗ್ 4 ಗಂಟೆಗೆ ಡೆತ್ ಆದ ಸೊ ಏನಿದು ಈ ಥರ ಬಡವ್ರು ಅಂತ ಹೇಳಿ ಇಲ್ಲಿ ಬಂದು KIMS ಹಾಸ್ಪಿಟ್ಲಿಗೆ ಎಲ್ಲರೂ ಬರ್ತಾರೆ ಬೇರೆ ಬೇರೆ ಕಡೆದಿಂದ ಬರ್ತಾರೆ ನಾವು ಸುಮಾರು 250 ಕಿಲೋಮೀಟರ್ದಿಂದ ಬಂದಿದ್ದೀವಿ ಸೊ ಇಲ್ಲಿ ನ್ಯೂರಾಲಜಿಸ್ಟು ಮತ್ತು ಇದು ಒಳ್ಳೊಳ್ಳೆ ಹಾಸ್ಪಿಟ್ಲ್ ಅಂತ ಹೇಳಿ ಬಂದ್ಬಿಟ್ಟು ಬಡವರಿಗೋಸ್ಕರ ಇರ್ತಕ್ಕಂಥ ಹಾಸ್ಪಿಟ್ಲ್ ಇದು ಸೊ ಇಲ್ಲಿ ಯಾವುದೇ ರೀತಿ ಬೇಜವಾಬ್ದಾರಿತನದಿಂದ ಈ ಥರ ಜನರನ್ನ ಬಡವ್ರನ್ನೆಲ್ಲ
ಕೊಲ್ತಾ ಹೋದ್ರೆ ಮುಂದಿನ ಪರಿಸ್ಥಿತಿ ಏನು? ಸರ್ಕಾರ ಇದ್ರ ಬಗ್ಗೆ ಭಾಳ ಗಮನ ವಹಿಸ್ಬೇಕು. ಮತ್ತೆ ನ್ಯೂರಾಲಜಿಸ್ಟ್ ಇದನ್ನ ಮಾಡ್ಬೇಕು. ನೋಡ್ರಿ, ಸಾಕಷ್ಟು ಜನ ಇಲ್ಲಿ ಹೆಡ್ ಇಂಜುರಿ ಆದವ್ರು ಬಂದಾರ. ಸೊ ಅವ್ರಿಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಲ್ಲ ಇವರು. ಸಡನ್ ಆಗಿ ಬಂದ ತಕ್ಷಣ ಟ್ರೀಟ್ಮೆಂಟ್ ಮಾಡಲ್ಲ. ಸೊ ಹಾಗಾಗಿ ಬೆಡ್ ಇಲ್ಲ, ನಮ್ಮಲ್ಲಿ ಬ್ಲಡ್ ಇಲ್ಲ, ಏನಿಲ್ಲ ಅಂತಂದು ಈ ತರ ಮಾಡಿದ್ರೆ ಹೆಂಗೆ ಈ ಜನ ಇದು ಮಾಡೋದು? ಇದಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸರ್ಕಾರ ಇದ್ರ ಬಗ್ಗೆ ಬಹಳ ಗಮನ ವಹಿಸ್ಬೇಕು. ಮತ್ತು ಅತಿ ಬೇಗ ಇಲ್ಲಿ ಸಾಕಷ್ಟು ಪ್ರಮಾಣದಾಗ ನ್ಯೂರಾಲಜಿಸ್ಟ್ ಅನ್ನ ಇಲ್ಲಿ ಅಲೋಕೇಟ್ ಮಾಡಬೇಕು. ಮತ್ತು ಬಂದಂತ ಬಡವರಿಗೆ ಒಳ್ಳೆ ಸೇವೆ ಸಿಗಬೇಕು. ಅವ್ರು ಗುಣಮುಖ ಆಗಿ ಮನೆಗೆ ಹೋಗಂಗ್ ಮಾಡ್ರಿ. ಅದು ಬಿಟ್ಟು ಸತ್ತು ಇಲ್ಲಿಂದ ಹೆಣ ಒಯ್ಯೋ ಪರಿಸ್ಥಿತಿ ಬರಬಾರ್ದು. ಸತ್ ನಂತರನು ಹೆಣ ಕೊಡಕ್ಕೂ 5-6 ತಾಸು ಮಾಡ್ತಾರೆ ಇವರು. ಏನ್ ಮಾಡೋದು ಹೇಳ್ರಿ ಸರ್? ನನ್ನ ಹೆಸರು ಅನಂತ್ ಪೂಜಾರಿ ಅಂತ, ಸಂಶೋಧನಾ ವಿದ್ಯಾರ್ಥಿ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ಡೆತ್ ಆದವ್ರ ಹೆಸರು ಮಲ್ಲಯ್ಯ ಸಾಲಿಮಠ್ ಅಂತ, ಊರು ಚಿಕ್ಕಶಿವನಗುತ್ತಿ, ಡಿಸ್ಟಿಕ್ ಬಾಗಲಕೋಟೆ, ತಾಲೂಕು ಇಲ್ಕಲ್.